ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ಸಂಚಿಕೆಯಲ್ಲಿ ಮೀನನಿಗೆ ಕಾಲ್ ಬಂದಿರುತ್ತೆ ಮನೆಯಿಂದ, ಅಂದರೆ ಅವರ ತಾಯಿ ಮನೆಯಿಂದ ಕಾಲ್ ಬಂದಿರುತ್ತೆ. ಕನಕನಿಗೆ ಆಗುವಂತಹ ಅವಳ ಅತ್ತೆ ಆಗುವಂಥವರು ಮನೆಗೆ ಬರ್ತಾ ಇದ್ದಾರೆ, ನೀನು ಕೂಡ ಬರಬೇಕು ಅಂತ ಹೇಳಿ ಫೋನ್ ಮಾಡಿರ್ತಾರೆ. ಹಾಗೆ ಮೀನಾ ತಾಯಿ ಮನೆಗೆ ಹೋಗಿರ್ತಾಳೆ. ಆಗ ಅರುಣ್ನ ತಾಯಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಅರುಣ್ನ ತಾಯಿ ಮನೆಗೆ ಬಂದಾಗ ಮೀನಾ ಹೇಳ್ತಾಳೆ, ಅಮ್ಮ ಕಾಫಿ ತಂದು ಕೊಡ್ಲಾ ಅಂತ ಹೇಳಿ. ಆಗ ಅರುಣ್ನ ತಾಯಿ ಅದೆಲ್ಲ ಬೇಡಮ್ಮ ಅಂತ ಹೇಳಿ ಹೇಳ್ತಾರೆ. ಆಗ ಕನಕ ಕೂಡ ಇರ್ತಾಳೆ. ಕನಕ ಕೂಡ ಹೊರಗಡೆ ಬರ್ತಾಳೆ. ಕನಕ ಬಂದ ನಂತರ ಕುಸುಮಮ್ಮ ಹೇಳ್ತಾರೆ, ಕನಕ ನೀನು ಒಳಗಡೆ ಹೋಗು ಅಂತ ಹೇಳಿ. ಕುಸುಮಮ್ಮ ಕನಕನಿಗೆ ಒಳಗಡೆ ಹೋಗು ಅಂದ ತಕ್ಷಣ ಕನಕ ಒಳಗಡೆ ಹೋಗಿ ಬಾಗಿಲಾಗ್ತಾಳೆ. ಆನಂತರ ಅರುಣ್ನ ತಾಯಿ ಮಾತಾಡ್ತಾರೆ, ನಡೆದ ವಿಷಯ ಎಲ್ಲ ಅರುಣ್ ನನಗೆ ಹೇಳ್ದಮ್ಮ ಅಂತ ಹೇಳ್ತಾರೆ. ಆಗ ಅರುಣ್ನ ತಾಯಿ ಹೇಳ್ತಾರೆ, ಕನಕ ತುಂಬ ಒಳ್ಳೆ ಹುಡುಗಿ, ಅವಳು ನಮ್ಮನೆಗೆ ಸೊಸೆಯಾಗಿ ಬಂದರೆ ನನಗೂ ಕೂಡ ಸಂತೋಷನೇ. ಅದನ್ನು ನಿಮ್ಮ ಹತ್ರ ನಾನೇ ಬಂದು ಮಾತಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಹೀಗೆಲ್ಲ ನಡೆದೋಯ್ತು ಅಂತ ಹೇಳಿ ಅರುಣ್ನ ತಾಯಿ ಹೇಳ್ತಾರೆ. ಆನಂತರ ಅರುಣ್ನ ತಾಯಿ ಕೇಳ್ತಾರೆ ಮೀನನ ಹತ್ರ, ಸೂರ್ಯ ನಿಮ್ಮ ಮನೆಯವರಮ್ಮ ಅಂತೇಳಿ. ಆಗ ಮೀನ ಹೌದಮ್ಮ ಅಂತ ಹೇಳ್ತಾಳೆ. ಮತ್ತೆ ಅರುಣ್ನ ತಾಯಿ ಹೇಳ್ತಾರೆ, ಅವನಿಂದ ಆಗಾಗ ನಮ್ಮ ಅರುಣ್ಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದ. ಆಗ ಕನಕನ ತಾಯಿ ಮಾತಾಡ್ತಾರೆ, ಅಂದರೆ ಕುಸುಮಮ್ಮ ಮಾತಾಡ್ತಾರೆ, ಅವರು ಹಾಗೆಲ್ಲ ತೊಂದರೆ ಕೊಡುವಂಥ ವ್ಯಕ್ತಿ ಅಲ್ಲಮ್ಮ. ಆಗ ಕುಸುಮಮ್ಮ ಹೇಳ್ತಾರೆ, ನಮ್ಮ ಅಳಿಯ ತುಂಬ ಒಳ್ಳೆಯ ವ್ಯಕ್ತಿ, ಅವನು ಯಾರೊಂದಿಗೂ ಕೂಡ ಜಗಳ ಆಡುವಲ್ಲ. ಆಗ ನೋಡೋಕೆ ಹೋದರೆ ನಿಮ್ಮ ಮಗನೇ ಜಗಳ ಆಡೋದು ಅಂತ ಹೇಳುವಾಗ ಮೀನ ಬಾಯಿ ಮುಚ್ಚಿಸ್ತಾಳೆ. ಅಂದರೆ ಅವರ ಧ್ವನಿ ಸ್ವಲ್ಪ ಏರು ಧ್ವನಿಯಲ್ಲೇ ಇರುತ್ತೆ, ಕುಸುಮಮ್ಮನ ಧ್ವನಿ ಏರು ಧ್ವನಿಯಲ್ಲೇ ಇರುತ್ತೆ. ಆಗ ಮೀನ ಹೇಳ್ತಾರೆ, ಅಮ್ಮ ಇವಾಗ ಯಾಕಮ್ಮ ಅದೆಲ್ಲ, ನೋಡಮ್ಮ ಅವರಿಬ್ಬರಿಗೂ ತುಂಬ ಕೋಪ ಇದೆ, ಸಿಕ್ಕಿದಾಗೆ ಹಾಗೆ ಸಣ್ಣ ಪುಟ್ಟ ಜಗಳ ಆಡ್ತಾನೆ ಇರ್ತಾರೆ. ಅದನ್ನೆಲ್ಲ ಬಿಟ್ಟು ಮುಂದೆ ಏನಾಗಬೇಕು ಎಂಬುದರ ಬಗ್ಗೆ ಮಾತ್ರ ಮಾತಾಡೋಣ. ಆಗ ಅರುಣ್ನ ತಾಯಿ ಕೇಳ್ತಾರೆ ಕುಸುಮಮ್ಮನ ಹತ್ರ, ಅಮ್ಮ ನೀವೇನು ತೀರ್ಮಾನ ತಗೊಂಡಿದ್ದೀರಾ ಅಂತ. ಆಗ ಕುಸುಮಮ್ಮ ಜೋರಾಗಿ ಹೇಳಲಿಕ್ಕೆ ಹೋಗ್ತಾರೆ. ಆಗ ಮೀನ ಬಾಯಿ ಮುಚ್ಚಿಸ್ತಾಳೆ. ಮತ್ತೆ ಅರುಣ್ನ ತಾಯಿ ಮಾತಾಡ್ತಾರೆ, ಅರುಣ್ ತುಂಬ ಒಳ್ಳೆ ಹುಡುಗನಮ್ಮ, ನನ್ನ ಮಗ ಅಂತವನ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಹಾಗೆ ಕನಕ ಕೂಡ ತುಂಬ ಒಳ್ಳೆ ಹುಡುಗಿ, ನನ್ನ ಪರಿಚಯನೇ ಇಲ್ಲದೆ ನನಗೆ ಸೇವೆ ಮಾಡಿದಂಥವಳು, ಅವಳನ್ನು ನಮ್ಮನೆ ಸೊಸೆಯಾಗಿ ಮಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಇದನ್ನೆಲ್ಲ ಕನಕ ಬಾಗಿಲಿನ ಸಂಧಿಯಲ್ಲಿ ಕೇಳಿಸ್ತಾ ಇರ್ತಾಳೆ. ಮಕ್ಕಳ ಆಸೆನ ಪೂರೈಸಬೇಕಾದದ್ದು ಹೆತ್ತವರಾದ ನಮ್ಮ ಕರ್ತವ್ಯ ಅಲ್ವಾ. ಆದರೆ ನಿಮ್ಮ ಅಳಿಯನಿಗೂ ಅರುಣ್ಗೂ ಸ್ವಲ್ಪ ಮನಸ್ತಾಪ ಇದೆ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅರುಣ್ ಜೊತೆ ಕನಕನ ಮದುವೆ ಮಾಡಿಸ್ತಾ ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು ತಪ್ಪಲ್ವ ಅಮ್ಮ ಅಂತ ಹೇಳಿ ಅರುಣ್ನ ತಾಯಿ ಹೇಳ್ತಾರೆ. ಅದಕ್ಕೆ ಕುಸುಮಮ್ಮ ಹೇಳ್ತಾರೆ, ಕಾರಣ ಇಲ್ಲದೆ ನಮ್ಮ ಅಳಿಯಂದ್ರು ಏನನ್ನೂ ಹೇಳೋದಿಲ್ಲಮ್ಮ, ನಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ನಮ್ಮ ಮನೆಗೆ ಅವರೇ ಆಸರೆ ಆಗಿರೋದು. ಈ ಮನೆಗೆ ಅವರು ಅಳಿಯ ಮಾತ್ರ ಅಲ್ಲ, ನಮ್ಮ ಮನೆಗೆ ಹಿರಿಯ ಮಗ ಇದ್ದಂಗೆ. ಮತ್ತೆ ಅರುಣ್ನ ತಾಯಿ ಹೇಳ್ತಾರೆ, ನಿಮ್ಮ ಮನೆಗೆ ಅವರು ಹೇಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ಹೊರಗೆ ಅವರಿಂದಾಗಿ ನನ್ನ ಮಗ ಎರಡು ಸಲ ಸಸ್ಪೆಂಡ್ ಆಗಿದ್ದಾನೆ. ಕಾರು ಓಡಿಸೋರ ಮಾತು ಕೇಳಿ ಮೇಲಿರುವವರು ಆಫೀಸರ್ ನಿಮ್ಮ ಮಗನ ಸಸ್ಪೆಂಡ್ ಮಾಡಿದಾರಮ್ಮ ಅಂತ ಹೇಳಿ ಕುಸುಮಮ್ಮ ಹೇಳ್ತಾರೆ. ನಿಮ್ಮ ಮಗಂದು ಏನೋ ತಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆಗ ಮೀನಾ ಹೇಳ್ತಾಳೆ, ಅಮ್ಮ ಇವಾಗ ತಪ್ಪು ಸರಿ ಇರುವ ಬಗ್ಗೆ ಮಾತಾಡೋದು ಬೇಡ, ಅವ್ರು ಬಂದಿರುವ ಕಾರಣನೇ ಬೇರೆ ಅಲ್ವಮ್ಮ. ಆಗ ಕುಸುಮಮ್ಮ ಹೇಳ್ತಾರೆ, ಮೀನಾ ನೀನು ಸುಮ್ಮನಿರು. ಮತ್ತೆ ಕುಸುಮಮ್ಮ ಹೇಳ್ತಾರೆ, ನೋಡಿ ಅಮ್ಮ, ಮುರಿದು ಬೀಳ್ತಿರೋ ಚಾವಣಿನ ಆಸರೆಯಾಗಿ ಇಟ್ಕೊಂಡಿರೋದು ನಮ್ಮ ಅಳಿಯ, ಅವರ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ಅವರಿಗೇನೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾನಂತೂ ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಆಗ ಮನೆಯವರಿಗೂ ಮತ್ತು ಅರುಣ್ನ ತಾಯಿಗೂ ಕೂಡ ತುಂಬ ಭಯ ಆಗುತ್ತೆ. ಆಗ ಅರುಣ್ನ ತಾಯಿ ಮತ್ತೆ ಹೇಳ್ತಾರೆ, ನಿಮ್ಮ ಅಳಿಯಂದ್ರು ಇದರ ಬಗ್ಗೆ ತೀರ್ಮಾನ ಮಾಡೋದು ತಪ್ಪಮ್ಮ, ನಿಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆ ತಾನೇ ಅದನ್ನು ಕೇಳ್ಕೊಳ್ಬೇಕು ನೀವು. ನಿಮ್ಮ ಅಳಿಯಂದ್ರು ಒಳ್ಳೆಯವರೇ ಆಗಿರ್ಬೋದು, ಆದರೆ ಅರುಣ್ನ ಜೊತೆ ಜೀವನ ಹಂಚಿಕೊಳ್ಬೇಕಾಗಿರೋದು ನಿಮ್ಮ ಮಗಳು, ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಕಲ್ಲ ಅಂತ ಹೇಳಿ ಅರುಣ್ನ ತಾಯಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಅಮ್ಮ ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಮಾತಾಡಿ ಅವರ ಮನಸ್ಸನ್ನು ಬದಲಾಯಿಸ್ತೇನೆ. ಆಗ ಕುಸುಮಮ್ಮನ ಕೋಪ ನೆತ್ತಿಗೇರುತ್ತೆ. ಆಗ ಮೀನನಿಗೆ ಹೇಳ್ತಾಳೆ, ಮೀನಾ ನೀನು ಸುಮ್ಮನಿರು, ನಾನು ಮಾತಾಡ್ತೇನೆ. ಆಗ ಕುಸುಮಮ್ಮ ಹೇಳ್ತಾರೆ ಅರುಣ್ನ ತಾಯಿ ಹತ್ರ, ನೋಡಿ ಅಮ್ಮ, ನಮ್ಮ ಕನಕನಿಗೆ ಆಗಲೇ ನಮ್ಮ ಅಳಿಯಂದ್ರು ಬೇರೆ ಕಡೆ ಹುಡುಗನ ನೋಡ್ತಾ ಇದ್ದಾರೆ, ನೀವು ಒಂದು ವೇಳೆ ಮದುವೆ ವಿಚಾರವಾಗಿ ಮಾತಾಡೋಕ್ಕೆ ಬಂದಿದ್ದರೆ ಅದನ್ನು ಮರ್ತು ಬಿಡಿ, ಈ ಮದುವೆ ನಡೆಯಲ್ಲ.
ಆಗ ಅರುಣ್ನ ತಾಯಿ ಹೇಳ್ತಾರೆ, ಅಲ್ಲಮ್ಮ, ನಿಮ್ಮ ಮಗಳ ಇಷ್ಟಕ್ಕೆ ಬೆಲೆನೇ ಇಲ್ವಾ? ಅದಕ್ಕೆ ಕುಸುಮಮ್ಮ ಹೇಳ್ತಾರೆ, ಇಷ್ಟಪಟ್ಟಿದ್ದನ್ನು ಎಲ್ಲರೂ ಪಡೆದುಕೊಳ್ಳೋಕೆ ಆಗಲ್ಲಮ್ಮ. ಆಸೆನೇ ಬೇರೆ, ಅರ್ಹತೆನೇ ಬೇರೆ. ನೋಡಿ ಅಮ್ಮ, ನೀವು ನಮಗೆ ಆತಿಥ್ಯಕ್ಕೆ ಬಂದಿದ್ದರೆ ನಮ್ಮ ಮನೆಯಲ್ಲಿ ಆತಿಥ್ಯ ಸಿಗುತ್ತೆ. ಇಲ್ಲದೆ ಅದೇ ವಿಷಯಕ್ಕೆ ಬಂದಿದ್ರೆ ಬಾಗಿಲು ಈ ಕಡೆ ಇದೆ. ಆಗ ಅರುಣ್ನ ತಾಯಿ ಹೇಳ್ತಾರೆ, ಸರಿ ನಾನು ಹೋಗಿ ಬರ್ತೇನಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಅಮ್ಮ, ಮನೆಗೆ ಬಂದವರ ಹತ್ರ ಆಗ ಮಾತಾಡೋದು. ಆಗ ಕುಸುಮಮ್ಮ ಮೀನನ್ಗೆ ಹೇಳ್ತಾಳೆ, ಮೀನಾ, ಮಾತು ಕಳಿಸ್ಕೊಟ್ಟವಳಿಗೆ ಪಾಠ ಹೇಳೋಕ್ಕೆ ಬರಬೇಡ. ಮೃದುವಾಗಿ ಮಾತಾಡಿ ಅವರ ಮನಸ್ಸಿನಲ್ಲಿ ಇಲ್ಲದೇ ಇರುವ ಆಸೆಯನ್ನು ಹುಟ್ಟಾಕಿದ್ರೆ ತಪ್ಪಾಗುತ್ತೆ ಕಣೆ. ಕಡ್ಡಿ ಮುರಿದಂಗೆ ಮಾತಾಡಿದ್ರೇ ಒಳ್ಳೆಯದು. ಮತ್ತೆ ಕುಸುಮಮ್ಮ ಕನಕನ ಹತ್ರ ಹೇಳ್ತಾರೆ, ಅಳಿಯಂದ್ರು ಸುಮ್ಮನೆ ನಿರ್ಧಾರ ಮಾಡಲ್ಲ. ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಅವರೊಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಅವರ ನಿರ್ಧಾರಕ್ಕೆ ಬೆಲೆ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅರ್ಥ ಆಯ್ತಾ ಅಂತ ಕೇಳ್ತಾರೆ ಕುಸುಮಮ್ಮ. ಆಗ ಕನಕ ಕೂಡ ತಲೆ ಅಲ್ಲಾಡಿಸ್ತಾಳೆ. ಹಾಗೆ ಅರುಣ್ನ ತಾಯಿ ಹೊರಗಡೆ ಬಂದಾಗ ಅರುಣ್ ಕೇಳ್ತಾನೆ, ಅಮ್ಮ ಮಾತಾಡಿದ್ಯಾ, ಏನು ಹೇಳಿದ್ರು? ಆಗ ಅರುಣ್ನ ತಾಯಿ ಹೇಳ್ತಾರೆ, ಇಲ್ಲ ಅರುಣ್, ಅವರು ನಾವು ಏನೇ ಹೇಳಿದ್ರು ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನಮ್ಗಲ್ಲಪ್ಪ ಈ ಸಂಬಂಧ. ಆಗ ಅರುಣ್ ಹೇಳ್ತಾನೆ, ಅಮ್ಮ ಯಾಕಮ್ಮ ಈ ಥರ ಹೇಳ್ತಾ ಇದ್ದೀಯಾ? ಆಗ ಅರುಣ್ನ ತಾಯಿ ಮತ್ತೆ ಹೇಳ್ತಾರೆ, ಅವರ ಅಳಿಯಂದ್ರು ಹೇಳಿದ ಮಾತೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಕಣೋ. ಅವರ ಒಪ್ಪಿಗೆ ಇಲ್ಲದೆ ಈ ಮದುವೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದರು. ಹಾಗೆ ಅರುಣ್ಗೆ ಸೂರ್ಯ ಹೇಳಿದ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಸೂರ್ಯ ಒಂದು ಸಲ ಕುಡ್ಕೊಂಡೋಗಿ ಅರುಣ್ನ ಮನೆಯಲ್ಲಿ ಗಲಾಟೆ ಮಾಡಿರ್ತಾನೆ. ಆ ಫ್ಲ್ಯಾಶ್ ಬ್ಯಾಕನ್ನು ಈ ಅರುಣ್ ನೆನಪಿಸ್ಕೊಳ್ತಾನೆ. ಆಗ ಅರುಣ್ನ ತಾಯಿ ಹತ್ರ ಅರುಣ್ ಹೇಳ್ತಾನೆ, ಅಮ್ಮ, ಅವನು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೇ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಇವತ್ತು ಹೇಳ್ತಾ ಇದ್ದೀನಿ, ಕನಕನೇ ನನ್ನ ಹೆಂಡತಿ. ಇದನ್ನು ಯಾರ ಕೈಯಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕ್ಕೇ ಆಗಲ್ಲ. ಬಾಮ್ಮ ಹೋಗೋಣ ಅಂತೇಳಿ ಅರುಣ್ ತಾಯಿಯನ್ನು ಕರ್ಕೊಂಡು ಹೋಗ್ತಾನೆ. ಇತ್ತ ಕಡೆ ಸೂರ್ಯ ಇದ್ದ ಕಡೆ ಅಂದರೆ ಸೂರ್ಯ ಗ್ಯಾರೇಜಲ್ಲಿ ಇರ್ತಾನೆ. ಆಗ ಅಲ್ಲಿಗೆ ಕನಕ ಕೂಡ ಬರ್ತಾಳೆ. ಆಗ ಕನಕನನ್ನು ಸೂರ್ಯನ ಫ್ರೆಂಡ್ ನೋಡ್ತಾನೆ. ಆಗ ಆ ಫ್ರೆಂಡ್ ಹೇಳ್ತಾನೆ ಸೂರ್ಯನ ಹತ್ರ, ಸೂರ್ಯ, ಕನಕ ಬರ್ತಾ ಇದ್ದಾಳೆ. ಆಗ ಸೂರ್ಯ ಕನಕನಲ್ಲಿ ಕೇಳ್ತಾನೆ, ಏನಮ್ಮ ಕನಕ, ಇಷ್ಟು ದೂರ ಬಂದುಬಿಟ್ಟಿದ್ಯಾ ಅಂತೇಳಿ. ಆಗ ಕನಕ ಹೇಳ್ತಾಳೆ, ಬಾವ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಆಗ ಕನಕ ಹೇಳ್ತಾಳೆ, ಅರುಣ್ ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ. ಆಗ ಕೋಪ ಸೂರ್ಯನ ನೆತ್ತಿಗೆ ಇರುತ್ತೆ. ನಾನು ಹೇಳೋದನ್ನು ನೀನು ಕೇಳು ಅಂತ ಹೇಳ್ತಾನೆ. ಆನಂತರ ಸೂರ್ಯ ಹೇಳ್ತಾನೆ, ನನ್ನ ಮಾತು ಕೇಳು ಅಂತೇಳಿ. ಆಗ ಕನಕ ಹೇಳ್ತಾಳೆ, ಸ್ವಲ್ಪ ಸುಮ್ಮನೆ ಆಗ್ತಾಳೆ ಅವಳು. ಇಲ್ಲಿಂದ ಹೊರಟೋಗು ಅಂತ ಸೂರ್ಯ ಹೇಳ್ತಾನೆ. ಮತ್ತು ಸೂರ್ಯ ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿ ಹೇಳ್ತಾನೆ, ಸರಿಯಮ್ಮ, ಬಾಮ್ಮ, ನಾನೇ ನಿನ್ನನ್ನು ಬಿಟ್ಟು ಬರ್ತೇನೆ, ಕಾರಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಆಗ ಕನಕ ಹೇಳ್ತಾಳೆ, ಪರವಾಗಿಲ್ಲ ಬಾವ, ನಾನೇ ಹೋಗ್ತೇನೆ. ಹಾಗೆ ಕನಕ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಅರುಣ್ ಮೀನನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಮೀನ ಬರುವುದನ್ನೇ ಕಾಯ್ತಾ ಕೂತಿರ್ತಾನೆ. ಯಾಕೆಂದರೆ ಅರುಣ್ಗೆ ಕನಕನ ಬಗ್ಗೆ ಮಾತಾಡಲಿಕ್ಕೆ ಇರುತ್ತೆ. ಮೀನ ಬಂದಾಗ ಅರುಣ್ ಅವಳ ಗಾಡಿಯನ್ನು ನಿಲ್ಲಿಸ್ತಾನೆ. 1 ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ. ಆಗ ಅರುಣ್ ಕೇಳ್ತಾನೆ ಮೀನನ ಹತ್ರ, ನನ್ನ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ? ನಿಮ್ಮ ಮನೆಯವರು ನನ್ನ ಬಗ್ಗೆ ಏನು ಹೇಳಿದಾರಂತೆ ನನಗೆ ಗೊತ್ತಿಲ್ಲ. ಆಗ ಮೀನ ಹೇಳ್ತಾಳೆ, ಅವರು ಹೇಳಿರೋದನ್ನು ಬಿಡಿ, ಮೊದಲು ನೀವೇನು ಮಾತಾಡಬೇಕಂತ ಇದ್ದೀರಾ ಅದನ್ನು ಮಾತಾಡಿ ಅಂತ ಹೇಳ್ತಾಳೆ. ಆಗ ಅರುಣ್ ಹೇಳ್ತಾನೆ, ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಅದು ನಿಮಗೂ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ ಮೀನ ಹೇಳ್ತಾಳೆ, ಅದು ದೇವಸ್ಥಾನದಲ್ಲೇ ಎಲ್ಲ ಗೊತ್ತಾಯ್ತಲ್ಲ. ಕನಕ ಅವಳು ಮದುವೆ ಆಗುವ ಹುಡುಗನನ್ನು ನಮಗೆ ಪರಿಚಯ ಮಾಡಿಸಬೇಕು ಅಂತ ನಮ್ಮನ್ನು ಅಲ್ಲಿಗೆ ಕರೆದಿದ್ಲು. ಆದರೆ ಅಲ್ಲಿ ನೀವಿರ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಗ ಅರುಣ್ ಹೇಳ್ತಾನೆ, ನಾನೇನು ಕೆಟ್ಟವನಲ್ಲ ರೀ, ನನ್ನ ಲೈಫಲ್ಲಿ ನಾನು ಒಂದು ಹುಡುಗಿನೂ ಕಣ್ಣೆತ್ತಿ ನೋಡಿದವನಲ್ಲ. ಇನ್ಫ್ಯಾಕ್ಟ್ ನನಗೆ ಮದುವೆ ಆಗಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ. ಯಾವಾಗ ಕನಕ ನೋಡಿದ್ನೋ ಆವಾಗ ನನ್ನ ಎಲ್ಲ ಆಲೋಚನೆಗಳು ಬದಲಾಗ್ತಾ ಹೋಯಿತು. ಆಗ ಮೀನ ಹೇಳ್ತಾಳೆ, ಕನಕನು ಮದುವೆ ಬೇಡ ಅಂತಲೇ ಹೇಳ್ತಾ ಇದ್ಲು. ಮದುವೆ ವಿಷಯ ಮಾತಾಡ್ತಾ ಹೋದಾಗೆಲ್ಲ ಅದನ್ನು ಮುಂದೆ ಹಾಕ್ತಾನೇ ಹೋದ್ಲು. ಅವಳಿವತ್ತು ಮದುವೆ ಆಗ್ತೇನೆ ಅಂತ ಹೇಳೋದಕ್ಕೆ ಕಾರಣ ನೀವು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಗ ಅರುಣ್ ಹೇಳ್ತಾನೆ, ನಮ್ಮಿಬ್ಬರದು ಸ್ಕೂಲು ಕಾಲೇಜು ವಯಸ್ಸಲ್ಲಿ ಬಂದಿರುವಂಥ ಲವ್ ಅಲ್ಲ, ಫುಲ್ ಮೆಚುರಿಟಿಯಿಂದ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಅಭಿಪ್ರಾಯಗಳನ್ನು ಹಂಚ್ಕೊಂಡ ಮೇಲೆ ಹುಟ್ಟಿರುವಂಥ ಪ್ರೀತಿ ನಮ್ಮದು. ನಾನು ಕನಕನ ಚೆನ್ನಾಗಿ ನೋಡ್ಕೊಳ್ತೇನೆ. ಅವಳನ್ನು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ನನ್ನ ಕುಟುಂಬ ಅಂತ ನೋಡ್ಕೊಳ್ತೇನೆ. ನನಗೆ ಸ್ವಂತದವರು ಅಂತ ಯಾರೂ ಇಲ್ಲ, ನಾನು ನನ್ನ ಅಮ್ಮ ಇಬ್ಬರೇ. ನನಗೆ ಕನಕನಂತ ಒಳ್ಳೆ ಹೆಂಡತಿ ಸಾಕು ಅಂತ ನಾನು ಇಷ್ಟಪಟ್ಟಿಲ್ಲ ರೀ. ನನ್ನ ತಾಯಿಗೆ ಒಳ್ಳೆ ಸೊಸೆ ಸಿಗಬೇಕು ಅಂತ ಕನಕನ ನೋಡಿ ಇಷ್ಟಪಟ್ಟಿದ್ದು. ಕನಕ ನನ್ನ ಜೊತೆ ಇದ್ರೇ ಸಂತೋಷವಾಗಿರೋದು. ಕನಕ ನನ್ನ ಹತ್ರ ಹೇಳಿದ ಮೊದಲನೇ ಕಂಡೀಷನ್ ಏನು ಗೊತ್ತಾ? ನಮ್ಮ ಮದುವೆ ಎಲ್ಲರ ಒಪ್ಪಿಗೆಯಿಂದಲೇ ಆಗಬೇಕು ಅಂತ.
ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ಆಗ ಮೀನಾ ಹೇಳ್ತಾಳೆ, ಕನಕ ನಮ್ಮನ್ನೆಲ್ಲ ಮೀರಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಆಗ ಅರುಣ್ ಹೇಳ್ತಾನೆ, ಅದು ನನಗೆ ಗೊತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇರೋದು. ನಾನು ಯಾರಿಗೆ ಇಷ್ಟ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಕನಕ ಆಸೆ ಪಟ್ಟಾಗೆ ಅವಳ ಮದುವೆ ನಡಿಬೇಕು, ಅದು ನಿಮಗೆ ಇಷ್ಟ ಇಲ್ವಾ ಅಂತ ಹೇಳಿ ಅರುಣ್ ಮೀನನ ಹತ್ರ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಯಾಕಿಷ್ಟ ಇಲ್ಲ, ನನ್ನ ತಂಗಿ ಜೀವನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಆಗ ಅರುಣ್ ಮತ್ತೆ ಹೇಳ್ತಾನೆ, ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಕೊಡಬೇಕು. ಮತ್ತೆ ಅರುಣ್ ಹೇಳ್ತಾನೆ, ನಾನು ಯಾರನ್ನು ಹುಡುಕೊಂಡೋಗಿ ತೊಂದರೆ ಕೊಟ್ಟಿಲ್ಲ, ನಿಮ್ಮ ಮನೆಯವರೇ. ಆಗ ಮೀನಾ ಹೇಳ್ತಾಳೆ, ಅವ್ರು ಸುಮ್ಮನೆ ಯಾರ ಜೊತೆನೂ ಜಗಳಕ್ಕೆ ಹೋಗೋಲ್ಲ, ನಿಮ್ಮ ಕಡೆಯಿಂದಲೂ ತಪ್ಪಿದೆ. ಅವರ ಕಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ವಿಷಯದಲ್ಲಿ ನೀವು ನ್ಯಾಯವಾಗಿ ನಡ್ಕೊಂಡಿಲ್ಲ. ಈಗ ಅದರ ಬಗ್ಗೆ ಮಾತಾಡಿ ಏನು ಉಪಯೋಗ ಇಲ್ಲ, ಅದರಿಂದ ನನ್ನ ತಂಗಿನೇ ನೋವು ಪಡ್ತಾ ಇರೋದು. ಆಗ ಅರುಣ್ ಹೇಳ್ತಾನೆ, ನಾನು ಕನಕನ ನಿಜವಾಗಿ ಲವ್ ಮಾಡ್ತಾ ಇದ್ದೀನಿ, ನೀವೇ ನಮ್ಮಿಬ್ಬರ ಮದುವೆ ಮಾಡಿಸ್ಬೇಕು. ಇದನ್ನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡು ಹೇಳಿದೆ, ಯಾಕಂದರೆ ಕನಕನ ಜೀವನದ ಮೇಲೆ ಜಾಸ್ತಿ ಅಕ್ಕರೆ ಇರೋದು ನಿಮಗೇನೆ. ಆಗ ಮೀನಾ ಹೇಳ್ತಾಳೆ, ಈ ವಿಷಯದಲ್ಲಿ ನನ್ನೊಬ್ಬಳ ತೀರ್ಮಾನ ನಡೆಯುವುದಿಲ್ಲ, ನಮ್ಮ ಮನೆಯವರು ನಮ್ಮ ಅಮ್ಮ ಎಲ್ಲರೂ ಒಪ್ಕೊಳ್ಬೇಕು. ಇನ್ನು ನಿಮಗೆ ಹೇಳೋದಕ್ಕೆ ಏನೂ ಇಲ್ಲ ರೀ, ನೀವು ಒಳ್ಳೆ ನಿರ್ಧಾರ ತೊಗೊಳ್ತೀರ ಅಂತ ನಾನು ನಂಬ್ತೇನೆ ಅಂತ ಅರುಣ್ ಹೇಳ್ತಾನೆ. ಹಾಗೆ ಅರುಣ್ ಅಷ್ಟು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಕಡೆ ಸೂರ್ಯ ಮೀನನ್ಗೋಸ್ಕರ ಕಾಯ್ತಾ ಇರ್ತಾನೆ. ಆಗ ಮೀನಾ ಹೇಳ್ತಾಳೆ, ರೀ ಇಲ್ಲೇನ್ರಿ ಕಾಯ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಬೆಳಿಗ್ಗೆ ಜಾತಕ ತೊಗೊಂಡೋಗಿ ಅತ್ತೆಯವರಿಗೆ ಕೊಡು ಅಂತ ಹೇಳಿದ್ದೆ, ಕೊಟ್ಟಿಯಾ ಅಂತ ಕೇಳ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ, ಓ ತುಂಬ ಕಡೆ ಹೂ ಕೊಡಲಿಕ್ಕೆ ಇದೆ ಅಂತ ಹೇಳಿ ಹೋಗಿದ್ಯಲ್ಲ, ಹೂ ಕೊಟ್ಟು ಇಷ್ಟೊತ್ತಾಯ್ತಾ ಅಂತ ಕೇಳ್ತಾನೆ. ಮುಡಿನೇ ಇಲ್ಲದ ತಲೆಗೆ ಹೂ ಮುಡಿಸೋ ಕಲೆ ಇದೆ, ಇನ್ನು ಕಿವಿ ಮೇಲೆ ಹೂ ಇಡೋಕೆ ಹೇಳ್ಕೊಡ್ಬೇಕಂತ ಹೇಳಿ ಸೂರ್ಯ ಕೇಳ್ತಾನೆ ಮೀನನಿಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ನನಗೆ ನೇರವಾಗಿ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಮ್ಮ ಅಮ್ಮನ ಮನೆಗೆ ಹೋಗೋದಿಲ್ಲ ಅಂತ ಹೇಳಿದರೂ ಕೂಡ ನೀನು ಹೋಗಿದ್ಯಾ ಅಲ್ಲಿಗೆ, ನನ್ನ ಹತ್ರನೇ ಸುಳ್ಳು. ಜಾಮೂನ್ ತಿಂದಮೇಲೆ ಸಕ್ಕರೆ ಪಾಕಕ್ಕೆ ಏನು ಕೆಲಸ ಅಂತ ನಡ್ಕೊಳ್ತಾ ಇದ್ದೀಯ ನೀನು. ಆಗ ಮೀನಾ ಹೇಳ್ತಾಳೆ, ಅರುಣ್ ಮತ್ತು ಅವನ ತಾಯಿ ಮನೆಗೆ ಬರ್ತಾ ಇದ್ದಾರೆ, ನೀನು ಬಾ ಅಂತ ಹೇಳಿ ಕನಕ ಹೇಳಿದ್ಲು. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಿಂದ ಹೋದ್ಮೇಲೆ ಕರೆದ್ಲಾ ಅಥವಾ ಮನೆಯಲ್ಲಿ ಇರುವಾಗಲೇ ಬಾ ಅಂತ ಕರೆದ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಮನೇಲಿ ಇರಬೇಕಾದ್ರೇ ಹೇಳಿದ್ಲು, ನಿಮ್ಗೆ ಹೇಳಿದರೆ ನೀವು ಕೋಪ ಮಾಡ್ಕೊಳ್ತೀರ, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಲಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕನಕ ಶೆಡ್ಡಿಗೆ ಬಂದಿದ್ಲು. ಅದಕ್ಕೆ ಮೀನಾ ಕೇಳ್ತಾಳೆ, ಯಾಕಂತೆ? ಅದಕ್ಕೆ ಸೂರ್ಯ ಹೇಳ್ತಾನೆ, ಅವಳು ನಿನ್ನಂಗೆ ಅಲ್ಲ, ಅರುಣ್ ಮನೆಯವರು ಮನೆಗೆ ಬಂದಿದ್ರು, ನೀವು ಒಪ್ಪದೆ ಅಮ್ಮ ಈ ಮದುವೆಗೆ ಒಪ್ಪಲ್ಲ ಅಂತ ಮಾತನ್ನು ಕೂಡ ಹೇಳಿದ್ಲು, ಹಾಗೆ ನೀನು ಅಲ್ಲಿ ಇದ್ದೆ ಅನ್ನೋ ಮಾತನ್ನು ಕೂಡ ಹೇಳಿದ್ಲು. ನಿನ್ನ ತಾಯಿಗೆ ನನ್ನ ಮೇಲೆ ಮರ್ಯಾದಿದೆ, ಆದರೆ ನಿನಗಿಲ್ಲಲ್ಲ. ಪ್ರೀತಿ ಮಾಡೋರೇ ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾರೆ, ನಿನಗೇನೇ ಆಗಿದೆ ದಿಮ್ಮಿ ಅಂತೇಳಿ ಸೂರ್ಯ ಮೀನನಿಗೆ ಬೈತಾನೆ. ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದು ಅಂತ ಮೀನನಿಗೆ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಆಗ ಮೀನಾ ಹೇಳ್ತಾಳೆ, ಇದರಲ್ಲಿ ಸುಳ್ಳು ಹೇಳೋದಕ್ಕೆ ಏನಿದೆ ರೀ, ನಿಧಾನಕ್ಕೆ ಕೂತು ಮಾತಾಡಿ ತೀರ್ಮಾನ ತೆಗೆದುಕೊಳ್ಬೇಕಾದಂಥ ವಿಷಯ, ಆತುರಪಟ್ಟು ಮುಂದುವರಿದ್ರೆ ಎಲ್ಲ ತಪ್ಪಾಗಿ ಆಗೋದ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಸೂರ್ಯನಿಗೆ. ಇದೇ ವಿಷಯವಾಗಿ ಅರುಣ್ ಕೂಡ ನನ್ನ ಜೊತೆ ಮಾತಾಡಿದ. ಆಗ ಸೂರ್ಯ ಹೇಳ್ತಾನೆ, ನಿನ್ನ ಜೊತೆ ಮಾತಾಡೋಕ್ಕೆ ಅವನಿಗೇನಿದೆ, ಏನು ಹೇಳ್ದ ಅಂತ ಕೇಳ್ತಾನೆ ಮೀನನ ಹತ್ರ. ಆಗ ಮೀನಾ ಹೇಳ್ತಾಳೆ, ನಡೆದಿರುವಂಥ ಎಲ್ಲ ವಿಷಯವನ್ನು ಸೂರ್ಯನಿಗೆ ವಿವರಿಸಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಆಹೋ ಹೂ ನಮ್ಮ ತೋಟದ್ದು, ಆದರೆ ದಾರ ಇಟ್ಕೊಂಡು ಕಾಯ್ತಾ ಇರೋದು ಅವನ ಅಂತ ಹೇಳಿ ಕೇಳ್ತಾನೆ. ಕನಕ ಏನು ಅವನ ಅತ್ತೆ ಮಗಳ ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಕನಕನ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾನ್ರಿ. ಮತ್ತೆ ಮೀನಾ ಕೇಳ್ತಾಳೆ, ಕನಕನಿಗೆ ನೀವು ಏನಂತ ಹೇಳಿದ್ರಿ ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ, ಅರುಣ್ ನಿನಗೆ ಸೆಟ್ ಆಗಲ್ಲ, ನಿನಗೆ ಬೇರೆ ಹುಡುಗನ ತೋರಿಸಿ ಮದುವೆ ಮಾಡ್ತೇನೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಕನಕ ಓದಿರೋ ಹುಡುಗಿ, ಅವಳು ಅರ್ಥ ಮಾಡ್ಕೊಂಡು ಹೋದ್ಲು ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನಾ ಹೇಳ್ತಾಳೆ, ರೀ ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಅರುಣ್ ಒಬ್ಬನೇ ಕನಕನ ಪ್ರೀತಿ ಮಾಡ್ತಾ ಇಲ್ಲ, ಬದಲಾಗಿ ಕನಕ ಕೂಡ ಅರುಣ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಅಲ್ಲ ರೀ, ಆತನಿಗೆ ಏನು ಕಮ್ಮಿ, ಒಳ್ಳೆ ಕೆಲಸದಲ್ಲಿದ್ದಾರೆ, ಸಂಬಳನೂ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓಹೋ ಕೆಲಸ ಸಂಪಾದನೆ ಮೇಲೆ ಕಣ್ಗಳು, ನಮ್ಮಗೆ ದಿನಗೂಲಿ ಮಾಡ್ತಾ ಇದ್ರೆ ನೀನು ಆಗ ಯೋಚನೆ ಮಾಡ್ತಿದ್ದೀಯೋ ಏನೋ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ನಾನು ಯಾವತ್ತಾದರೂ ನಿಮ್ಮನ್ನು ಕೀಳಾಗಿ ನೋಡಿದೇನಾ, ಕೋಟಿ ರೂಪಾಯಿ ದುಡಿಯೋ ಇದ್ರೂ ನಿಮ್ಮ ಸಂಪಾದನೆ ಮೇಲೆ ನನಗೆ ಗೌರವ ಇದೆ, ಮಾತೆ ನನಗೆ ಮುಖ್ಯ ರೀ ಅಂತ ಮೀನಾ ಹೇಳ್ತಾಳೆ. ಹಾಗೆ ಹೇಳುವಾಗ ಸೂರ್ಯ ಹೇಳ್ತಾನೆ, ಅದಕ್ಕೆ ಅಲ್ವಾ ನನ್ನ ಹತ್ರ ಸುಳ್ಳು ಹೇಳಿದ್ದು ರೀ, ಇದನ್ನೆಲ್ಲ ನಾನು ಬೆಳಗ್ಗೆನೇ ಹೇಳ್ತಾ ಇದ್ರೆ ನೀವು ಸುಮ್ಮನೆ ನನ್ನ ಮೇಲೆ ಕೂಗಾಡ್ತಾ ಇದ್ರಿ, ಅವರಿಬ್ಬರಿಗೂ ಮದುವೆ ಮಾಡಿದರೆ ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದು ನಿನ್ನ ಕನಸಲ್ಲೂ ಕೂಡ ಆಗಲ್ಲ, ಹಾಗೇನಾದರೂ ಅವರಿಬ್ಬರ ಮದುವೆ ಆದರೆ ನಾನು ಮದುವೆಗೆ ಹೋಗಲ್ಲ.
ನಿನ್ನನ್ನು ಕಳಿಸಲ್ಲ. ಆಗೇನಾದರೂ ನೀನು ನಿರ್ಧಾರ ಮಾಡಿದರೆ ಗಂಡ ಬೇಡ ಅಂತ ಹೇಳಿ ಧಾರಾಳವಾಗಿ ಹೋಗ್ಬೋದಂತೇಳಿ ಸೂರ್ಯ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ನನ್ನ ಚಾನಲನ್ನು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.